ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂತಂದರೆ, ನೀವು ಸಕ್ಸಸ್ ಆಗೋ ಟೈಮಿನಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದರೆ ಹೇಗೆ ಆ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಮಾತಾಡೋಣ. ನೀವು ಸಕ್ಸಸ್ ಆಗೋ ಟೈಮ್ನಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದೇ ಬರುತ್ತವೆ. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ. ನಿನ್ನ ಕೆಲಸ ನೀವು ಮಾಡ್ಕೊತಾ ಹೋದರೂ ಕೂಡ ಯಾರೋ ಒಬ್ಬರು ಬಂದು ನಿನ್ನನ್ನು ಕೆಡಿಸ್ತಾರೆ. ಇಲ್ಲ ನಿನ್ನನ್ನು ಯಾವುದೋ ಒಂದು ದ್ವೇಷ ಇಟ್ಟುಕೊಂಡು ಹೇಗಾದರೂ ಮಾಡಿ ಕೆಳಗಡೆ ಹಾಕಬೇಕು, ಇವರಿಗೆ ಜಗಳ ಇಟ್ಕೋಬೇಕು ಅಂತ ಕೆಲವೊಬ್ಬರು ಇದ್ದೇ ಇರುತ್ತಾರೆ. ಪ್ರತಿಯೊಬ್ಬರ ಲೈಫ್‌ನಲ್ಲಿ ಇದ್ದೇ ಇರುತ್ತಾರೆ. ಸೊ ನಾನು ಹೇಳುವುದೇನು ಅಂತಂದರೆ, ನೀವು ಸಕ್ಸಸ್ ಆಗೋ ಟೈಮ್‌ನಲ್ಲಿ ಕೆಲವು 4 ದುಡ್ಡು ಸಂಪಾದನೆ ಮಾಡ್ಕೊಂಡ ಮೇಲೆ, ಇಲ್ಲ ನಿಮ್ಮ 4 ಹೆಸರು ಸಂಪಾದನೆ ಮಾಡ್ಕೊಂಡಿದ ಮೇಲೆ, ಯಾರೋ ಒಬ್ಬರು ಯಾರೋ ಒಂದು ನಿನ್ನಕನ್ನ ತಳಗಿದ್ದವನೇ ಆಗಲಿ, ಇಲ್ಲ ಕುಡುಕೆ ಆಗಲಿ, ಯಾರೋ ಬಂದು ನಿನ್ನನ್ನು ಲೈಫ್‌ನಲ್ಲಿ ಡಿಸ್ಟರ್ಬ್ ಮಾಡಿದಾಗ, ಅವಾಗ ನಿನ್ನ ಕೆಪಾಸಿಟಿಯನ್ನು ತೋರಿಸ್ತೀರ. ಸೊ ಇವ್ರು ನನ್ನನ್ನು ನೋಡಿ ಭಯ ಪಡಬೇಕು, ಇವ್ರು ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಆಸೆ ಇಟ್ಕೋತೀರ ಎಲ್ಲರೂ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಯಾರಿಗೋ ಭಯ ಪಡೋದೇ ಇಲ್ಲ. ಈಗಿನ ಜನ್ರೇಷನಲ್ಲಿ ಯಾರು ಭೀ ಭಯ ಪಡ್ತಾ ಇಲ್ಲ. ಸೊ ನಿಮ್ಮ ಕೆಪಾಸಿಟಿ ಇನ್ನೊಬ್ಬರಿಗೆ ತೋರಿಸಬೇಕು ಅನ್ನೋದ್ರಲ್ಲಿ ಅದು ಎಲ್ಲ ಟೈಮ್‌ನಲ್ಲಿ ಯೂಸ್ ಮಾಡಬಾರ್ದು. ಒಬ್ಬ ಕುಡುಕ ನಿನಗೆ ಒಂದು ಮಾತು ಅಂದಿದಾಗ ಅವನ ಹತ್ರ ನೀವು ಹೊಡೆದೇ ಆಗಲಿ, ಮಾಡೋದೇ ಆಗಲಿ, ಪ್ರತಿಯೊಂದು ವಿಷಯದಲ್ಲಿ ನೀವು ರಿಯಾಕ್ಟ್ ಆಗಬೇಡಿ. ಸಕ್ಸಸ್ ಆಗೋ ಟೈಮ್‌ನಲ್ಲಿ ಆ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡ್ತಾ ಹೋದಂಗ ಅಲ್ಲೇ ನಿಮ್ಮ ರೆಸ್ಪೆಕ್ಟ್ ಅನ್ನೋದು ಬೆಳೆಯುತ್ತದೆ. ಸೊ 4 ಜನ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, 4 ಜನ ಒಳ್ಳೆದಕ್ಕೂ ಇರುತ್ತೆ, ಕೆಟ್ಟದಕ್ಕೂ ಇರುತ್ತೆ. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದಾಗ ಯಾವನೊಬ್ಬ ಕುಡುಕ ಬಂದು ನಿನಗ ಒಂದು ಜಗಳ ಆಡ್ತಿದ್ದಾಗ, ನೀನು ತಪ್ಪಿಲ್ಲ ಆದ್ರೂ ಕೂಡ ಜಗಳ ಆಡ್ತಿದ್ದಾಗ 4 ಜನ ನಿನ್ನನ್ನು ಸಪೋರ್ಟ್ ಮಾಡುತ್ತಾರೆ. ಯಾಕಂದ್ರೆ ಅಲ್ಲಿ ನೀನು ಸೈಲೆಂಟ್ ಆಗಿರಬೇಕು. ಸೈಲೆಂಟ್ ಅಂತಂದ್ರೆ ಕೆಲವೊಬ್ರು ನಿನ್ನ ನೋಡೋಣ ಇವ್ರು ಯಾವ ಥರ ರಿಯಾಕ್ಟ್ ಆಗ್ತಾರೆ, ಇವ್ರಲಿಂದ ಆಗುತ್ತಾ ಆಗೋದಿಲ್ಲ, ನಿನ್ನ ತಾಳ್ಮೆಯನ್ನ ಟೆಸ್ಟ್ ಮಾಡುತ್ತಾರೆ ಕೆಲವೊಬ್ಬರು. ಜಗಳ ಬೇಕಂತ ಜಗಳ ಮಾಡುತ್ತಾರೆ. ಸೊ ನಾನು ಹೇಳುವುದೇನಂದ್ರೆ, ಕುಡುಕೆ ಆಗಲಿ ಕುಡುಕನೇ ಆಗಲಿ. ಒಂದು ಎಕ್ಸಾಂಪಲ್ ತಗೊಂಡ್ರೆ, ಕುಡುಕಿಗೆ ಯಾರಾದರೂ ಹೊಡೆದ್ರೆ ಮಾಡಿದ್ರೆ ಕುಡಿಯಲ್ದವನಿಗೆ ಬೈತಾರೆ. ಅದೇ ಕುಡುಕು ಕೆಣಕಿದ್ರೆ ಕುಡಿಯಲ್ದವನಿಗೆ ಬೈತಾರೆ. ಸೊ ಅವ್ನು ಕುಡಿದಿದ್ದಾನೆ ನಿನಗೆ ಗೊತ್ತಿಲ್ವಾ ಅಂತ ಅಂತಾರೆ. ಸೊ ಏನು ಮಾಡಿದ್ರು ಕೂಡ ಚೆನ್ನಾಗಿದ್ದವನಿಗೆ ಒಂದು ಮಾತು ಅಂತಾರೆ. ಎಲ್ಲೋದ್ರು ಒಳ್ಳೆಯವರಿಗೆ ಯಾರೇ ಆಗಲಿ ಸಮಾಧಾನ ಮಾಡುತ್ತಾರೆ ಅಲ್ವಾ? ಸೊ ನೀನು ಬೆಳೆ ಮುಂದ ಇಲ್ಲೆಲ್ಲಾನು ಸಮಸ್ಯೆಗಳು ಬರುತ್ತವೆ, ಒಳ್ಳೇದು ಕೆಟ್ಟದ್ದು ಬರುತ್ತವೆ. ಸೊ ನೀನು ಅಹಂಕಾರ ಅದು ನೀನು ಮುಂದುಗಡೆ ಹಾಕಬೇಡ. ಯಾರೋ ಒಬ್ಬ ವ್ಯಕ್ತಿ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ, ಇಲ್ಲ ನಿನಗೆ ಬಂದು ನಿನ್ನ ರಿಯಾಕ್ಟ್ ಮಾಡಿದಾಗ, ಅಲ್ಲಿ ಯಾವ ಥರ ಮಾತಾಡಬೇಕು, 4 ಜನ ನಿನ್ನ ಎದುರುಗಡೆ ಇದ್ದಾಗ ಯಾವ ಥರ ಮಾತಾಡಬೇಕು, ಯಾವ ಥರ ರಿಯಾಕ್ಟ್ ಆಗಬೇಕು ಅನ್ನೋದನ್ನೇ ಗೊತ್ತಿರಬೇಕು. ಅಲ್ಲಿ ನಿಮ್ಮ ಕೋಪವನ್ನು ಅವ್ರು ಮಾಡದೇ ಆಗಲಿ, ಅಲ್ಲಿ ಮಾಡಿದಾಗ ನಿಮ್ಮ ನಿಮ್ಮ ಹೆಸರು ಅನ್ನೋದು ಅಲ್ಲೇ ಹೋಗುತ್ತೆ. ಇಬ್ಬರು ವ್ಯಕ್ತಿ ಹೊಡ್ಕೊಂಡಾಗ ನೀನು ಜಾಸ್ತಿ ಹೊಡೆಯೋದೇ ಆಗಲಿ, ಇಲ್ಲ ನೀನು ಜಾಸ್ತಿ ಹೊಡೆಸ್ಕೊಂಡೇ ಆಗಲಿ, ಇದೆಲ್ಲ ಸಮಸ್ಯೆ ದೊಡ್ಡದು ಆಗೋ ಬದಲ ಅಲ್ಲಿ ಅವ್ರು ಏನಂದ್ರು ಸೈಲೆಂಟಾಗಿ ಅದನ್ನು ನೀವು ಇವಾಗ ವ್ಯಕ್ತಿ ನೀನು ಬೈದಿದಾಗ ನೀನು ಕೆಟ್ಟೋಗ್ಬೇಕು ಅಂತಂದ್ರೆ ನೀನೇನು ಕೆಟ್ಟೋಗೋದಿಲ್ಲ. ಅವ್ರು ಶಾಪ ಹಾಕುತ್ತಾರೆ. ಶಾಪ ಹಾಕಿದ ನಂತರ ನಿನ್ನ ಜೀವನ ಏನು ಹಾಳಾಗೋದೇ ಇಲ್ಲ. ಸೊ ಒಂದೇ ಮಾತು ಹೇಳ್ತೀನಿ ನೋಡಿ, 4 ಜನ ನೋಡಿ ನೀನು ಸಂತೋಷ ಪಡಬೇಡ. ಅವ್ರು ಸಪೋರ್ಟ್ ಇದ್ದಾರೆ ಅಂತ ನೀನು ಓವರ್ ಆಗಿ ರಿಯಾಕ್ಟ್ ಆಗಬೇಡ. ಆ 4 ಜನ ಇವತ್ತೇನಾದರೂ ನಿನ್ನ ಸಪೋರ್ಟ್ ಮಾಡುತ್ತಾರೆ, ಒಂದು ಟೈಮ್‌ನಲ್ಲಿ ನಿನಗೆ ಅವರ ತಳಗಡೆ ಹಾಕುತ್ತಾರೆ. ಯಾವತ್ತೇ ಆಗಲಿ 4 ಜನ ನೋಡಿ ನೀನು ಸಂತೋಷ ಪಡಬೇಡ. ಅವ್ರ ಸಪೋರ್ಟ್ ನೋಡಿ ನೀನು ಯಾವತ್ತೂ ಇಟ್ಕೋಬೇಡ. ನಿನ್ ನಿನ್ನ ಸಪೋರ್ಟೇ ನಿನಗೆ ಎಷ್ಟು ಕೈಲಾಗುತ್ತೋ ಅಷ್ಟೇ ಮಾಡಬೇಕು. ಯಾರಾದರೂ ನಿನ್ನನ್ನು ಬಂದು ನಿನಗೆ ಒಂದು ಮಾತಂತಿದ್ದಾಗ ಅಲ್ಲಿ 4 ಜನ ಮುಂದೆ ಹೇಗೆ ಆ ಸಮಸ್ಯೆಯನ್ನು ಪರಿಹಾರ ಕೊಡಬೇಕು, ಹೇಗೆ ಸಮಸ್ಯೆ ಕ್ಲಿಯರ್ ಮಾಡಬೇಕು. ಇಲ್ಲ ಅಲ್ಲಿ 4 ಜನ ಮುಂದೆ ನೀನು ಅವ್ರಿಗೆ ಏನಾರ ಹೊಡಿಪೆಟ್ಟು ಮಾಡಿಕೊಂಡ್ರೆ ಅಲ್ಲಿ ನಿಮ್ಮ ವ್ಯಾಲ್ಯೂವೇ ಖರಾಬಾಗುತ್ತೆ. ಸಿಕ್ಕವರಿಗೆಲ್ಲ ನಿಮ್ಮ ಕ್ಯಾರೆಕ್ಟರ್ ಇಲ್ಲ ನಿಮ್ಮ ಸಿಕ್ಕವರೆಲ್ಲ ನಿಮ್ಮ ಕೆಪಾಸಿಟಿ ಅವ್ರಿಗೆ ತೋರಿಸಬೇಕು ಅಂದಾಗ ನಿಮ್ಮ ನಿಮ್ಮ ವ್ಯಾಲ್ಯೂ ನೀವೇ ಕಡಿಮೆ ಮಾಡ್ಕೋತೀರ. ಆ ಕೆಪಾಸಿಟಿ ಅನ್ನೋದು ಹೇಗಿರುತ್ತೆ ಅಂದರೆ, ನೀವು ತೋರಿಸೋದ್ರಲ್ಲಿ ಇರೋದಿಲ್ಲ. ತಾನಂತ ತಾನು ತಿಳ್ಕೊಂಬೋದ್ರಲ್ಲಿ ಇರುತ್ತದೆ. ಒಬ್ಬ ವ್ಯಕ್ತಿಗೆ ನಿನ್ನ ಹತ್ರ ದುಡ್ಡಿದೆ, ಹೋದ ಇದೆ. ಆದ್ರೂ ಕೂಡ ನಿನ್ನಕ್ಕಿಂತ ಬಹಳ ಒಂದು ಗರೀಬಿದ್ದವನ ಮನುಷ್ಯ ನಿನ್ನೆ ಬೈತಾ ಇದ್ದಾಗ, ಅವನಿಗೆ ಹೊಡೆದು ಮಾಡೋದು ಮಾಡಿದಾಗ ಅಲ್ಲಿ ಯಾರ್ದು ಹೆಸರು ಖರಾಬಾಗುತ್ತೆ ಅಂತಂದ್ರೆ ಫಸ್ಟ್ ನಿಮ್ಮದೇ. ಏಕೆಂದ್ರೆ ನಿನ್ನ ಹತ್ರ ದುಡ್ಡು ಎಲ್ಲಾನು ಇದೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ನೋಡಿ. ಒಬ್ಬ ಸಿಎಂ ಇದ್ದಾನೆ. ಸಿಎಂನಲ್ಲಿ ಅವ್ರ ಹತ್ರ ಹೋದ ಇದೆ, ದುಡ್ಡು ಇದೆ, ಕಾನೂನು ಇದೆ. ಇವೆಲ್ಲನೂ ಇದೆ. ಆದ್ರೂ ಕೂಡ ಜನಗಳು ಬೈತಾ ಇದ್ರು ಕೂಡ ಅವ್ರು ಯಾಕೆ ಸೈಲೆಂಟ್ ಆಗಿರುತ್ತಾರೆ ಅಂತಂದ್ರೆ, ಕುಡುಕೆ ಆಗಲಿ ಕುಡುಕು ಗುಡಂಗ ಬೈತಾನೆ. ಅವ್ರ ಲೈಫಿನಲ್ಲಿ ಅದೊಂದು ಚಿನ್ನ ಪಾತ್ರ. ಅವ್ರು ಏನಾದ್ರು ಜಗಳ ಮಾಡುತ್ತಾರೆ ಅದೊಂದು ಸಣ್ಣ ಒಂದು ಪಾಯಿಂಟ್. ಒಂದು ಪೇಪರ್ ಮೇಲೆ ಒಂದು ಚುಕ್ಕಿ ಹೆಂಗಿರುತ್ತದಲ್ಲ ಆ ಥರ. ಅವ್ರ ಹತ್ರ ಎಲ್ಲನೂ ಇದ್ರೂ ಕೂಡ ಅವ್ರು ನಿಮ್ಮನ್ನು ಏನೂ ಅಂತ ಇಲ್ಲ ಅಂತಂದ್ರೆ ಅವ್ರು ತಡೆಯಲೇ ಇಲ್ಲ ನೀವು. ಅವ್ರು ಸರಿ ಸಮಾನನೇ ಇಲ್ಲ. ಸೊ ನೀವು ಅವಾಗೇ ತಿಳ್ಕೊಬೇಡಿ. ಒಬ್ಬ ವ್ಯಕ್ತಿ ನಿನ್ನ ಬೈದಾಗ ಒಂದು ಅವ್ರ ಸರಿ ನಾವು ಅಪೋಸಿಟ್ ಇಟ್ಕೊಂಡಾಗ ಅವ್ರು ನಮ್ಮ ಸರಿ ಇದಾರಾ ಇಲ್ಲ? ನಿಮ್ಮ ಸರಿ ಏನೂ ಇಲ್ಲ ಅಂತ ನೀವು ಏನು ಬೇಕಾದ್ರೆ ನಿಮ್ಮ ಹತ್ರ ಎಲ್ಲನೂ ಇದೆ. ಬಟ್ ನೀವು ಅವ್ರ ತಳಗಿದ್ದಾಗ ಅವ್ರ ಮುಂದೆ ಏನೂ ಇಲ್ದವ್ರ ಮುಂದೆ ನಿಮ್ಮ ಕೆಪಾಸಿಟಿ ತೋರಿಸಿದ್ರೆ ಅದು ವೇಸ್ಟ್ ಆಗುತ್ತೆ. ಅದಕ್ಕೆ ಅದು ಒಂದು ಕ್ರಿಕೆಟ್ ಆಡೋ ಮುಂದೆ 2 ಟೀಮ್ ಸ್ಟ್ರಾಂಗ್ ಇದ್ರೆ ಅದು ಮಜಾ ಬರುತ್ತೆ. ಹಾಗೆ ನೀವು ಕೆಪಾಸಿಟಿ ತೋರಿಸ್ಕೊಂಬೋದ್ರಲ್ಲಿ ಇಬ್ರು ಸ್ಟ್ರಾಂಗ್ ಇರಬೇಕು. ಅಂದ್ರೆ ಆ ಮಜಾ ಬರುತ್ತೆ. ಏನೂ ಇಲ್ದವ್ರ ಮಾತ್ರ ನೀವು ಹೊಡೆಯೋದೇ ಆಗಲಿ, ಮಾಡೋದೇ ಆಗಲಿ, ನಿಮ್ಮ ಕೆಪಾಸಿಟಿ ನೀವು ತೋರಿಸೋದೇ ಆಗಲಿ, ನಿನ್ನನ್ನು ನೋಡಿ ಭಯ ಪಡೋದೇ ಆಗಲಿ, ಅವ್ರಿಗೆ ಭಯ ಹಾಕೋದಾಗಲಿ, ಇಂಥವೆಲ್ಲ ಮಾಡೋದ್ರಲ್ಲಿ ನಿಮ್ಮ ನಿಮ್ಮ ವ್ಯಾಲ್ಯೂ ನೀವೇ ಕಳ್ಕೊತೀರ.
ಬಿಗ್ ಬಾಸ್‌ನಲ್ಲಿ ಒಬ್ಬ ವ್ಯಕ್ತಿ ಎಲ್ಲರೂ ಬೈತಾ ಇದ್ದಾಗ ಒಬ್ಬರ ಮೇಲೆ ಎಲ್ಲರೂ ಆಹ್, ಸ್ ರಿಯಾಕ್ಟ್ ಆಗ್ತಾ ಇದ್ದಾಗ ಅಲ್ಲಿ ಯಾರು ಬೆಳಿತಾರೆ ಪುನಃ? ಯಾರು ಸೈಲೆಂಟ್ ಆಗಿರ್ತಾರೆ ನೋಡಿ, 17 ಮಂದಿ ಒಬ್ಬನಿಗೆ ರಿಯಾಕ್ಟ್ ಆಗ್ತಾ ಇದ್ದಾಗ ಆ ಒಬ್ಬವನೇ ಫೇಮಸ್ ಆಗ್ಬಿಡ್ತಾನೆ ಅಲ್ಲಿ. ಏಕೆಂದ್ರೆ ಅಲ್ಲಿ ಎಲ್ಲರೂ ಬೈತಿದ್ದಾಗ ಅವ್ನು ಸೈಲೆಂಟ್ ಆಗಿರುತ್ತಾನೆ. ಇಲ್ಲಿ ಕಳೆ ಮುಖ್ಯ. ಆ ಪ್ರೀತಿ ಕೂಡ ಅಲ್ಲೇ. ಪ್ರೀತಿ ಅನ್ನೋದು ಬಳಸ್ಕೊರಿ. ಅರ್ಥ ಆಯ್ತಾ? ಎಲ್ಲದಕ್ಕೂ ನೀವು ಈ ಅಹಂಕಾರ ತರೋದ್ರಲ್ಲಿ ನಿಮ್ಮ ಜೀವನ ಹಾಳಾಗುತ್ತೆ. ಎಷ್ಟೋ ಜನ ಅಹಂಕಾರ ತೋರಿಸಿ ತಳಗಡೆ ಬಿದ್ದಿದ್ದವರು ಇದ್ದಾರೆ. ಆ 4 ಜನ ಮ್ಯಾಲ್ನೂ ಹೇಳುತ್ತಾರೆ, ಕೆಳಗೂ ಹೇಳುತ್ತಾರೆ, ನಿನ್ನನ್ನು ಸಪೋರ್ಟ್ ಮಾಡ್ತಾರೆ, ಆ ಸಪೋರ್ಟನ್ನು ತೆಳಗಡೆ ಹಾಕುತ್ತಾರೆ. ಸೊ ಯಾವತ್ತು 4 ಜನ ನೋಡಿ ಮುಗಿಸ್ಕೋಬೇಡ. ನಿನ್ನ ಹತ್ರ ದುಡ್ಡು ಇದೆ ಅಂತ ನೀನು ಎಲ್ಲರೂ ನನ್ನ ಭಯ ಪಡ್ತಾರೆ ಅಂತ ಅನ್ಕೋಬೇಡ. ನಿನ್ನ ಕೆಲಸ ನಿಂದು. ನೀನು ಸಕ್ಸಸ್ ಆಗೋ ಮೊದಲ ನೂರಾರು ಡೌಟ್‌ಗಳು ಬರುತ್ತೆ, ನೂರಾರು ಸಮಸ್ಯೆಗಳು ಬರುತ್ತೆ, ನೂರಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ. ನಾನು ಹೇಳೋದೇನೆಂದರೆ ಮತ್ತೆ ಹೇಳುತ್ತೀನಿ. ನಿಮ್ಮ ಅಹಂಕಾರವನ್ನ ಸೈಡ್‌ಗೆ ಇಟ್ಟುಬಿಡಿ. ನಿನ್ನ ಹತ್ರ ಎಷ್ಟೇ ದುಡ್ಡು ಇರಲಿ. ನಿಮ್ಮ ಜೀವನ ಹ್ಯಾಪಿಯಾಗಿರ್ಬೇಕಂತಂದ್ರೆ ಯಾರೇ ಏನೋ ಅಂದರೂ ಕೂಡ ಪರವಾಗಿಲ್ಲ. ಅವ್ರು ಹಾಳಾಗಬೇಕು ಒಂದು ಬೈತಾ ಇದ್ರೆ ಅದನ್ನ ತಲೆಗೆ ಹಾಕ್ಕೊಂಡು ನಿಮ್ಮ ಏನಂತಾರೆ ನಿಮ್ಮ ಕೆಪಾಸಿಟಿ ಅವ್ರಿಗೆ ತೋರಿಸ್ಬೇಕು. ನನಗೆ ಬೈದಿದ್ದಾರೆ ಅವರು, ನನ್ನ ಕೆಪಾಸಿಟಿ ತೋರಿಸ್ಬೇಕು ಅಂತ ಹೋಗಬೇಡ. ಅರ್ಥ ಮಾಡು. ಸೈಲೆಂಟ್ ಆಗಿ ಅದು ನೋಡು. ಅರ್ಥ ಆಯ್ತಾ ಫ್ರೆಂಡ್ಸ್? ಎಲ್ಲದಕ್ಕೂ ನಿಮ್ಮ ಜೀವನ ಬಗ್ಗೆ ಒಂದು ಅವಗಾಹನ ಇರಲಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನೀವು ಯಾರ ಮುಂದಾದ್ರೂ ಅವ್ರ ಮುಂದೆ ಅಹಂಕಾರ ತೋರಿಸೋದೇ ಆಗಲಿ, ಕೋಪವನ್ನು ನೀವು ತೋರಿಸೋದೇ ಆಗಲಿ, ನನ್ನ ಹತ್ರನೇ ದುಡ್ಡಿದ್ದಾವೆ, ಸೊ ನಾ ಹೇಗೆ ಮಾಡಿದ್ರು ಆಗ ನಡೀತಿದೆ ಅಂತ ಮಾಡ್ಲಕ್ಕೆ ಹೋಗಬೇಡಿ. ನಿಮ್ಮ ವ್ಯಾಲ್ಯೂ ಹೇಗೆ ಇರಬೇಕಂದ್ರೆ ಎಲ್ಲಿಗಾದ್ರೂ ಹೋದ್ರ ಎಲ್ಲಾದ್ರೂ ಒಂದು ನಿಮ್ಮ ಫ್ರೆಂಡ್ಸ್ ಹತ್ರ ಇಲ್ಲ ಪಾರ್ಟಿ ಹತ್ರ ಹೋಗಿದಾಗ 4 ಜನ ಪ್ರೀತಿಯಿಂದ ನಿನ್ನ ಹತ್ರ ಬರಬೇಕು. ಬಟ್ ಕೋಪದಿಂದ ಮಾತ್ರ ಬರಬಾರ್ದು. ಸೊ ಪ್ರೀತಿ ಸಂಪಾದನೆ ಮಾಡಿ. ಒಬ್ಬರೇ ನೀವು ಬೈತಾ ಇದ್ದಾರೆ ಅಂತ ನೀವೇನು ಕೆಟ್ಟದ್ದು ಆಗೋದಿಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಆ ಟೈಮು ಯೂಸ್ ಮಾಡ್ಕೋರಿ. ನೀವು ಸಕ್ಸಸ್ ಆಗೋ ಟೈಮಿನಲ್ಲಿ ಎಲ್ಲರೂ ಕೆಲವೊಬ್ರು ಒಳ್ಳೆದಂತಾರೆ, ಕೆಲವರು ಕೆಟ್ಟದಂತಾರೆ. ಎಲ್ಲದೂ ಕೇಳಲ್ದಂಗೆ ಹೋದ್ರೆ ಮಾತ್ರ ನಿನ್ನ ಸಕ್ಸಸ್ಸಲ್ಲಿ ರೀಚ್ ಆಗುತ್ತೆ. ಇನ್ನೂ ಒಂದು ಸ್ಥಾಯಿಯಲ್ಲಿ ಬೆಳೀತು. ಬಟ್ ಯಾರೋ ಒಬ್ಬ ವ್ಯಕ್ತಿ ಬೈದಾರೆ ಅಂತ ನನಗೆ ಬೈತೀಯಾ, ನಾನು ತೋರಿಸ್ಬೇಕು, ನಾನು ಏನಂದ್ರೆ ತೋರಿಸ್ಬೇಕು, ನನ್ನನ್ನು ನೋಡಿ ಅವ್ರು ಭಯ ಪಡಿಬೇಕು ಅನ್ಕೊಂಡ್ರೆ ಯಾರೂ ಭಯ ಪಡೋದೇ ಇಲ್ಲ. ನಿನ್ನ ಕೆಪಾಸಿಟಿ ಎಲ್ಲಿ ಸಿಕ್ಕಲ್ಲ ಯೂಸ್ ಮಾಡಬೇಡ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ನೀನು ಕೆಲಸ ಮಾಡೋದ್ರಲ್ಲಿ ನಿಯತ್ತಾಗಿ ಕೆಲಸ ಮಾಡು. ನೀ ಯಾವ ತಪ್ಪು ಮಾಡಲ್ದಂಗೆ ನಿನ್ನ ಲೈಫ್ ಮೇಲೆ ನೀನು ನಂಬಿಕೆ ಇರಲಿ. ಯಾರ ಹತ್ರ ಒಂದು ಸಣ್ಣ ಪಾಯಿಂಟ್ ಕೂಡ ತಪ್ಪು ಸಿಗಬಾರ್ದು. ಅವಾಗ ನಿನಗೆ ಒಂದು ವ್ಯಾಲ್ಯೂ ಸಿಗುತ್ತೆ ನೋಡಿ, ಮಾಮೂಲು ಸಿಗೋದಿಲ್ಲ. ಆಯ್ತಾ? ಸೊ ಇಲ್ಲಿವರೆಗೂ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.